ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ ಕಿಚನ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ನ ಟಣ್ ಟಣ್ ಅಂತ ಹೊಡೀರಿ. ಇವತ್ತಿನ ನಮ್ಮ ರೆಸಿಪಿ ಗುಂಡ್ಕಾಯಿ ವಿತ್ ಪುದೀನ ಗೊಜ್ಜು. ಬರೀ 20 ನಿಮಿಷದಲ್ಲಿ ರೆಸಿಪಿ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ಕಾದಿರುವ ಎಣ್ಣೆಗೆ ನೋಡಿ ಇಷ್ಟೆಲ್ಲ ಐಟಮ್ಸ್ ಬೇಕು. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಕಾದಿರುವ ಎಣ್ಣೆಗೆ ಈರುಳ್ಳಿನ ಉದ್ದುದ್ದ ಕಚ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದೀನಿ. ಒಂದು ದಪ್ಪಾಗಿರೋ ಈರುಳ್ಳಿ ತಗೊಂಡಿದ್ದೀನಿ. ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಯಾಕೆ ಹಾಕೊಳ್ಳೋದು ಅಂತಂದ್ರೆ ಈರುಳ್ಳಿಯ ಹಸಿ ವಾಸನೆ ಹೋಗೋದಕ್ಕೆ. ಓಕೆ, ಈರುಳ್ಳಿ ಈಗ ಸ್ವಲ್ಪ ರೋಸ್ಟ್ ಆಗಿದೆ. ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ. 1 ಟೊಮೊಟೊ. ಓಕೆ, ಈರುಳ್ಳಿ ಮತ್ತೆ ಟೊಮೊಟೊ ಎರಡು ಫ್ರೈ ಆಗಿದೆ. ಇದಕ್ಕೆ ಒಳ್ಳೆ ಮಜಬೂತಾಗಿರೋ ಚರ್ಬಿ ತುಂಬಿರೋ ಗುಂಡ್ಕಾಯಿನ ತಗೊಂಡಿದ್ದೀನಿ. ನೀವು ಕೂಡ ಚರ್ಬಿ ಇರೋಂಥ ಗುಂಡ್ಕಾಯಿ ತಗೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಎಲ್ಲಾನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಫ್ರೈ ಆಗಿರೋ ಗುಂಡ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ, ಒಂದು 3/4 ಟೀ ಸ್ಪೂನ್ ಅಷ್ಟು. ಈಗಲೇ ಉಪ್ಪು ಹಾಕೊಳ್ಳೋ ಕಾರಣ ಏನಪ್ಪ ಅಂತಂದ್ರೆ ಮಾಂಸಕ್ಕೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಒಂದು ರೌಂಡ್ ಕಲಿಸ್ಕೊಂಬಿಡೋಣ. ಕಣದಲ್ಲೂ ಉಪ್ಪು ಅಂಟಿರುತ್ತೆ. ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಉಪ್ಪು ಮತ್ತು ಖಾರ ಎರಡು ಸೇರ್ಬಿಟ್ರೆ ಒಟ್ಟಿಗೆ ಚೆನ್ನಾಗುತ್ತೆ. ಓಕೆ, ಇದನ್ನ ಈಗ ಮುಚ್ಚಿಟ್ಬಿಡೋಣ ಒಂದು 5 ಮಿನಿಟ್ಸ್. ಈಗ ಪುದೀನ, ಕರಿಬೇವು, ಕೊತ್ತಂಬರಿ, ಒಂದು 5 ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೊಬೇಕು. ಓಕೆ, ವೆಲ್ಕಮ್ ಬ್ಯಾಕ್. ವಾವ್, ಆ ಹೊಗೆ ನೋಡಿ ಹೇಗೆ ಹೋಗ್ತಾ ಇದೆ, ಆ ಕುದೀತಾ ಇರೋದು, ಆ ಚರ್ಬಿ ಬಿಟ್ಟಿರೋ ನೀರು ಎಲ್ಲನೂ ಕೂಡ ತುಂಬ ಅದ್ಭುತವಾಗಿದೆ. ಸ್ನೇಹಿತರೆ, ಇದಕ್ಕೆ ನಾನು ಒಂದು ಚೂರು ಕೂಡ ನೀರು ಆ್ಯಡ್ ಮಾಡ್ಕೊಂಡಿಲ್ಲ. ಆ ಮಾಂಸದಲ್ಲಿರೋಂಥದ್ದೇ ನೀರು ಬಿಟ್ಟಿರೋದು. ನೀವು ಕೂಡ ನೀರು ಹಾಕೊಳಕ್ ಹೋಗ್ಬೇಡಿ. ಈಗ 1 ಸ್ಪೂನು ಚಿಕನ್ ಮಸಾಲ ಹಾಕೊಂತ ಇದ್ದೀನಿ. ಒಂದು 3/4 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂತ ಇದ್ದೀನಿ. ಈಗ ಕಲ್ಸ್ಕೊಂಡ್ಬಿಡೋಣ, 1-2 ನಿಮಿಷ ಆಗ್ಲಿ. ಓಕೆ ಸ್ನೇಹಿತರೆ, ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆ ಹಾಕೋತಾ ಇದ್ದೀನಿ. ಪುದೀನ ಮಸಾಲ ಇದೆ, ಇದಕ್ಕೆ ಕೀ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ರುಚಿ ಫೈನಲ್ ಆಗಾದ್ಮೇಲೆ ನೋಡಿ ಹೇಗಿರುತ್ತೆ ಅಂತ. ಹಾಗೆ ಬಾಯಲ್ಲಿ ನೀರು ಬರಬೇಕು, ಒಂದೊಂದು ಬೈಟ್ಗೂ ಬಾಯಲ್ಲಿ ನೀರು ಬರುತ್ತೆ. ನೀವು ಈ ತರ ನಿಮ್ಮ ಯಜಮಾನ್ರು ಮಾಡ್ಕೊಟ್ರೆ ನಿಮ್ಮನ್ನ ಅಪ್ಪಿ ಮುದ್ದಾಡ್ಬಿಡ್ತಾರೆ. ಬ್ಯಾಚುಲರ್ಸ್ಗಂತೂ ಇದು 7 ಮಾಡಿಸಿರೋ ರೆಸಿಪಿ. ಬೇಯ್ಲಿ, ಮುಚ್ಚಿಟ್ಬಿಡೋಣ. 5 ಮಿನಿಟ್ಸ್ ಆದ್ಮೇಲೆ ಬರ್ತೀನಿ, ನೋಡೋಣ. ವಾವ್ ವಾವ್ ವಾವ್, ನಾನು ಸ್ವಲ್ಪನೂ ಕೂಡ ನೀರ್ ಹಾಕಿಲ್ಲ. ಆ ಗುಂಡ್ಕಾಯಲ್ಲಿ ಚರ್ಬಿಲಿರೋದಂತದೇ ಎಣ್ಣೆ ಬಿಟ್ಟಿದೆ, ನೋಡಿ, ನೋಡ್ಬೋದು. ಆಹಾ, ಇದೆಲ್ಲ ನೋಡಿ ಚರ್ಬಿದು, ಇದೇ ರುಚಿ ಕೊಡೋದು. ಸೊ ಇದೊಂದ್ಸತಿ ಕಲ್ಸ್ಕೊಂಡ್ಬಿಡೋಣ. ಓಕೆ, ನಾನು ಈಗ 1 ಸ್ಪೂನ್ ಪೆಪ್ಪರ್ ಆಡ್ ಮಾಡ್ಕೋತಾ ಇದ್ದೀನಿ. ಪೆಪ್ಪರ್ ಯಾಕಪ್ಪ ಅಂದ್ರೆ ಪೆಪ್ಪರ್ ಒಳ್ಳೆ ರುಚಿ ಕೊಡುತ್ತೆ. ಓಕೆ ಸ್ನೇಹಿತರೆ, ಇದಕ್ಕೆ ಫೈನಲ್ ಟಚ್ ಅಪ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಆಹಾ, ರಾಣಿ ಕೊತ್ತಂಬರಿ ರಾಣಿ ಇದು. ಓಕೆ, ಈಗ ನಮ್ಮ ಪುದೀನ ಗುಂಡ್ಕಾಯಿ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ, ಬನ್ನಿ. ಈ ತರ ನಿಮ್ಮ ಹಸ್ಬೆಂಡ್ಗೆ ಎಣ್ಣೆ ಹೊಡಿಯೋ ಟೈಮಲ್ಲಿ ಮಾಡ್ಕೊಟ್ಬಿಟ್ರೆ ಖುಷಿಯಾಗ್ಬಿಟ್ಟು ನಿಮ್ಗೆ ಹಂಗೆ ಅಪ್ಪಿ ಮುದ್ದಾಡ್ಬಿಡ್ತಾರೆ. ಅಷ್ಟು ಸೈಡ್ಸ್ಗೆ ತುಂಬಾ ಒಳ್ಳೆ ರುಚಿಕರವಾದಂಥದ್ದು ಗುಂಡ್ಕಾಯಿ. ಎಣ್ಣೆ ಹೊಡಿಯೋರಿಗೆ ಗೊತ್ತಿರುತ್ತೆ ಇದ್ರ ರುಚಿ ಹೇಗಿದೆ ಅಂತ. ಯಾರಾದ್ರೂ ಗುಂಡಾಕವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಇವತ್ತೇ 1 kg ತಗೊಂಡೋಗಿ ಫ್ರೈ ಮಾಡಿಸ್ಕೊಂತೀನಿ. ಒಳ್ಳೆ ವೀಕೆಂಡ್ ಪಾರ್ಟಿ ಮಾಡಿ. ಇದನ್ನ ಪೂರಿಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ರೈಸಿಗೆ ತಿನ್ಬೋದು, ಮುದ್ದೆಗೆ ತಿನ್ಬೋದು, ಸೈಡ್ಸ್ ಪಲ್ಯ ತರ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು. ಬನ್ನಿ ಟೇಸ್ಟ್ ಮಾಡೋಣ.
ಅದ್ಭುತ ಆಗಿದೆ. ಆ ಗುಂಡ್ಕಾಯಿ ಕರಮ್ ಅಂತ ಇರೋದಕ್ಕೂ, ಆ ಪೆಪ್ಪರ್ ಹಾಕಿರೋದಕ್ಕೂ, ಮತ್ತೆ ಪುದೀನ ಗ್ರೇವಿ ಇವೆಲ್ಲ ಮಿಕ್ಸ್ ಆಗಿ ಆಹಾ ಖಾರ ಆಹಾ ಅದ್ಭುತವಾಗಿದೆ. ನಿಜವಾಗ್ಲೂ ಮಾಡ್ಕೊಳ್ಳಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿದೆ. ನೀವು ನೋಡ್ಬೋದು ಆ ಸ್ಟ್ರಕ್ಚರ್ ನೋಡಿ ಹೇಗಿದೆ. ಓಕೆ ಸ್ನೇಹಿತರೆ, ಬಿಸಿ ಬಿಸಿ ಅನ್ನ ರೆಡಿ ಇದೆ. ಅನ್ನಕ್ಕೆ ಗೊಜ್ಜು ಹಾಕೊಳ್ಳೋಣ. ಆಹಾ ಈ ಗೊಜ್ಜನ್ನ ಬಿಸಿ 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 ಅನ್ನಕ್ಕೆ ಹಾಕೊಂಡು ಸವಿತಾ ಇದ್ರೆ ಅದ್ರ ಮಜಾನೇ ಬೇರೆ. ಆಹಾ ನೋಡಿ, ಮೆಣಸಿನ್ಕಾಯಿ ಇದೆ, ಮೆಣಸಿನ್ಕಾಯಿನ ಹಾಕಿ ಕಲಿಸ್ಕೊಂಡು ಒಂದು ಬೈಟ್ನ. ಓಕೆ ಸ್ನೇಹಿತರೆ, ಬಿಸಿ ಬಿಸಿ ಅನ್ನ ರೆಡಿ ಇದೆ. ಅನ್ನಕ್ಕೆ ಗೊಜ್ಜು ಹಾಕೊಳ್ಳೋಣ. ಆಹಾ ಈ ಗೊಜ್ಜನ್ನ ಬಿಸಿ 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 ಅನ್ನಕ್ಕೆ ಹಾಕೊಂಡು ಸವಿತಾ ಇದ್ರೆ ಅದ್ರ ಮಜಾನೇ ಬೇರೆ. ಆಹಾ ನೋಡಿ, ಮೆಣಸಿನ್ಕಾಯಿ ಇದೆ, ಮೆಣಸಿನ್ಕಾಯಿನ ಹಾಕಿ ಕಲಿಸ್ಕೊಂಡು ಒಂದು ಬೈಟ್ನ. ನೋಡ್ಬೋದು. ಓಕೆ ಸ್ನೇಹಿತರೆ, ಇದೇ ಥರ ಇನ್ನಷ್ಟು ರುಚಿಕರವಾದ ರೆಸಿಪಿಗೆ ನಮ್ಮ ಮ್ಯಾಡ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಹೊಡೆಯೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.